ರಾಜ್ಯದಲ್ಲಿ ಈಗ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ವದಂತಿಗಳ ಹಬ್ತಾ ಇದೆ. LPG ಹೆಂಗ್ ಸಿಗ್ಲಿಲ್ವೋ ಹಂಗೆ ಪೆಟ್ರೋಲು ಸಿಗೋದಿಲ್ಲ, ಡೀಸೆಲು ಸಿಗೋದಿಲ್ಲ ಅಂಥೇಳಿ ಯಾರು ಹಬ್ಸಿದಾರೋ ಗೊತ್ತಿಲ್ಲ. ಇದನ್ನ ಬಂಕ್ಗಳಲ್ಲಿ ಜನ ಕ್ಯೂ ನಿಂತ್ಕೊಳ್ಳುವಂತ ಪರಿಸ್ಥಿತಿ ಆಗ್ಬಿಟ್ಟಿದೆ. ಬೆಂಗಳೂರಿನಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ಫುಲ್ ರಶ್ ಆಗ್ಬಿಟ್ಟಿದೆ. ಫುಲ್ ಟ್ಯಾಂಕ್ ತುಂಬಿಸ್ಕೊಳ್ಳೋಕೆ ಈಗ ಸವಾರರು ಮುಂದಾಗ್ತಾ ಇದ್ದಾರೆ. ಫುಲ್ ಟ್ಯಾಂಕ್ ತುಂಬಿಸಿಕೊಳ್ತಾ ಇದ್ದಾರೆ ವಾಹನ ಸವಾರರು. ತೈಲ ಅಭಾವ ಸೃಷ್ಟಿಯಾಗದೇ ಇದ್ರೂ ಕೂಡ ಜನರಿಗೆ ಒಂದು ಆತಂಕ, ಯಾವಾಗಿದ್ರೂ ಗಾಡಿ ಫುಲ್ ಇರಲಿ ಬಿಡಪ್ಪ, ಯಾಕೆ ಬೇಕು ಅನ್ನೋ ರೀತಿಯಲ್ಲಿ ಜನ ಈಗ ಪರದಾಡುವಂಥ ಪರಿಸ್ಥಿತಿಗೆ ಹೋಗ್ಬಿಟ್ಟಿದ್ದಾರೆ. ಗಾಬರಿ ಆಗ್ಬಿಟ್ಟಿದ್ದಾರೆ. ನಮ್ಮ ಜನಕ್ಕೆ ಅಷ್ಟೇ, ಈ ಕೊರೋನಾ ಟೈಮಲ್ಲೂ ಹಂಗೆ ಆಗಿದ್ದು. ಜನ ಕೊರೋನಾದಿಂದ ಸಾಯಿದ್ದಕ್ಕಿಂತಲೂ ಹೆಚ್ಚಾಗಿ ಭಯದಲ್ಲೇ ಸತ್ತವರು ಜಾಸ್ತಿ. ಈ ಪರಿಸ್ಥಿತಿಯಲ್ಲೂ ಹಾಗೆ ಈಗ ಏನು ಪೆಟ್ರೋಲು ಡೀಸೆಲ್ ಇಲ್ಲ ಅಂದರೆ ಬದುಕೋಕೆ ಆಗಲ್ವೇನೋ ಅನ್ನೋ ರೀತಿಯಲ್ಲಿ ಜನ ಆಡ್ತಾರೆ. ಬೆಂಗಳೂರಿನಲ್ಲಿ ಈಗ ನೀವು ಯಾವುದೇ ಪೆಟ್ರೋಲ್ ಬಂಕ್ ಹೋದ್ರೂ ಕೂಡ ಪೆಟ್ರೋಲ್ ಬಂಕ್ಗಳು ರಶ್ ಆಗಿರುವಂತಹ ದೃಶ್ಯಗಳೇ ನಮಗೆ ಕಾಣಿಸುತ್ತವೆ. ಯಾಕಂದ್ರೆ ತೈಲದ ಬೆಲೆಯಲ್ಲಿ ಯಾವುದೇ ರೀತಿಯಲ್ಲಿ ಸದ್ಯದ ಮಟ್ಟಿಗೆ ಏರಿಕೆ ಆಗಿಲ್ಲ, ಅಥವಾ ಪೆಟ್ರೋಲ್ ಡೀಸೆಲ್ಗಳ ಅಭಾವ ಸದ್ಯದ ಮಟ್ಟಿಗೆ ಕಾಣಿಸಿಲ್ಲ. ಬಟ್ ಜನರಿಗೆ ಆತಂಕ ಇದೆ ಅನ್ಸುತ್ತೆ. ಸೊ ಹಾಗಾಗಿ ಎಲ್ಲಾ ಪೆಟ್ರೋಲ್ ಬಂಕ್ಗಳಲ್ಲೂ ಕೂಡ ಗ್ರಾಹಕರ ಸಂಖ್ಯೆ ಹೆಚ್ಚಾಗಿದೆ. ಅದರ ಜೊತೆಗೆ ಎಲ್ಲರೂ ಈಗ ಮಾಡಿಸ್ಕೊಳ್ಳುವಂಥದ್ದು ಫುಲ್ ಟ್ಯಾಂಕ್. ಯಾಕಂದ್ರೆ ಯಾವಾಗ ದರ ವ್ಯತ್ಯಾಸ ಆಗುತ್ತೆ, ದರ ಡಬಲ್ ಆಗುತ್ತೆ ಅನ್ನುವಂತಹ ಆತಂಕ, 5 ರೂಪಾಯಿ 10 ರೂಪಾಯಿ ಏನಾದ್ರೂ ಏರಿಕೆ ಆಗುತ್ತಾ ಏನು ಅನ್ನುವಂತಹ ಆತಂಕದಿಂದ ಎಲ್ಲರೂ ಫುಲ್ ಟ್ಯಾಂಕ್ ಅನ್ನೇ ಮಾಡಿಸ್ತಾ ಇದಾರಂತೆ ಸಾಮಾನ್ಯವಾಗಿ. ಸೊ ಮಾತಾಡ್ಸೋಣ, ಸಿಬ್ಬಂದಿಗಳನ್ನ ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಎಲ್ಲರೂ ಫುಲ್ ಟ್ಯಾಂಕ್ ಮಾಡಿಸ್ತಾರಾ ಏನು ಅಂತ? ಮಾಡಿಸ್ತಾರೆ, ಆಲ್ಮೋಸ್ಟ್ ಮಾಡಿಸ್ತಾರೆ. ಸೊ ಗ್ರಾಹಕರ ಸಂಖ್ಯೆಯಲ್ಲಿ ವ್ಯತ್ಯಾಸ ಆಗಿದೆಯಾ ನಿಮ್ಗೆ? ಜಾಸ್ತಿ ಆಗಿದೆಯಾ? ಜಾಸ್ತಿ ಆಗಿದೆ. ಜಾಸ್ತಿ ಆಗಿದೆ. ಓಕೆ ಸರ್, ಇವಾಗ ಏನ್ ಆತಂಕ ಇರೋದು ಜನರಿಗೆ ಅಂದ್ರೆ ಫುಲ್ ಟ್ಯಾಂಕ್ ಯಾವ ಕಾರಣಕ್ಕೆ ಮಾಡಿಸ್ತಾ ಇದ್ದಾರೆ? ದರ ಏರಿಕೆ ಆಗುತ್ತೆ ಅಂತಾರಾ ಅಥವಾ ಯಾವ ಕಾರಣಕ್ಕೆ? ಗೊತ್ತಿಲ್ಲ ಮೇಡಮ್. ಅವ್ರಿಗೆ ಕೆಲವರು ಸಿಗಲ್ಲ ಅಂದ್ಬಿಟ್ಟು ಮಾಡಿಸ್ತಾ ಇದ್ದಾರೆ. ಕೆಲವರು ಎಷ್ಟು ಬೇಕಾಗತ್ತಾರೆ ಅವರ ಇದು ಓಕೆ. ಸೊ ನಿಮಗೆ ವ್ಯಾಪಾರ ಜಾಸ್ತಿ ಆಗುತ್ತೆ ಇದರಿಂದ? ಸ್ವಲ್ಪ ಆಗ್ತದೆ. ಆಲ್ಮೋಸ್ಟ್ ಎಲ್ಲರೂ ಫುಲ್ ಟ್ಯಾಂಕ್ ಮಾಡಿಸ್ತಾ ಹೌದು, ಇದ್ದಾರೆ. ಎಲ್ಲರೂ ಆಗ್ತದೆ. ಓಕೆ. ಇದಿಷ್ಟು ಗ್ರಾಹಕರು ಹೇಳ್ತಾ ಇರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ರಾಮು ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.